ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವತ್ತಿನ ಸೂಪರ್ ಹೈಟ್ಸ್ ಸ್ಟಾರ್ಟ್ ಆಗಿದೆ. ಇನ್ನೊಂದು ಹಂತ, ನೆಕ್ಸ್ಟ್ ಹಂತಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಮೊದಲನೇ ಮ್ಯಾಚ್ನ ಇವತ್ತು ಆಡ್ತಾ ಇತ್ತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಯಾರು ಗೆಲ್ಬೋದು, ಪಾಕಿಸ್ತಾನ್ ಅಥವಾ ನ್ಯೂಜಿಲೆಂಡ್. ಸಿಕ್ಕಾಪಟ್ಟೆ ಟಫ್ ಫೈಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಮ್ಯಾಚು. ಏನು ಗುರು, ಪಾಕಿಸ್ತಾನ ಅಂತಂದ್ರೆ ಬರೀ ಹೆವಿ ಟಫ್ ಫೈಟ್ ಅಂತ ಹೇಳ್ತಿ. ಅವ್ರೇನಾರು ಪ್ರಮೋಷನ್ ಕೊಟ್ಟವ್ರ ನಿನಗೆ? ಇಲ್ಲ ಗುರು, ಇವತ್ತು ಯಾಕೆ ನನಗೆ ಟಫ್ ಫೈಟ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ನ್ಯೂಜಿಲೆಂಡ್ಗೆ ಅಷ್ಟು ಈಸಿ ಇರಲ್ಲ ಅಂತ. ಯಾಕಂದರೆ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಗೆದ್ಬಿಟ್ಟು ಬರ್ತಿದ್ದಾರೆ ಪಾಕಿಸ್ತಾನ. ಸೆಂಚುರಿ ಎಲ್ಲ ಹೊಡೆದ್ಬಿಟ್ಟವ್ರು ಅಲ್ಲಿರೋಂಥ ಪ್ಲೇಯರು. ಪ್ರಾಬ್ಲಿ ಇವತ್ತು ಇಂಟ್ರೆಸ್ಟಿಂಗ್ ಆಗ್ಬೋದು ಮ್ಯಾಚ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ನ್ಯೂಜಿಲೆಂಡ್ ಫೇವ್ರೇಟ್ಸು, ಪಾಕಿಸ್ತಾನ್ ಕಷ್ಟ ಕೊಡ್ಬೋದು ಅಂತಲೂ ಕೂಡ ಅನ್ನಿಸ್ತಾ ಇದೆ. ಸೊ ಓಕೆ, ನಾಳೆ ಆಡ್ತಿದೆ ಇಂಡಿಯಾ ಸೂಪರ್ ಹಿಟ್ಸ್ನ ಮೊದಲನೇ ಮ್ಯಾಚ್. ಅದು ಸೌತ್ ಆಫ್ರಿಕಾ ಅಗೇನ್ಸ್ಟ್. ರೀಸೆಂಟಾಗಿ ಆದಂಥ ಸೀರೀಸಲ್ಲಿ ನಮ್ಮ ಇಂಡಿಯಾದಲ್ಲೇ ಹಾವಳಿ ಕೊಟ್ಟಿತ್ತು. ಇವಾಗ ಇಂಡಿಯಾದಲ್ಲೇ ಆಗ್ತಾ ಇರೋಂಥ ಮ್ಯಾಚು 3-1 ಆಗಿತ್ತು ಸೀರೀಸು. ಒಂದು ಮ್ಯಾಚು ಮಳೆಯಿಂದ ಕ್ಯಾನ್ಸಲ್ ಕೂಡ ಆಗಿತ್ತು. ಸೊ ಸೀನೆಲ್ಲ ನೋಡ್ತು ಅಂತ ಅಂದರೆ ಇಂಡಿಯಾ ಟಾಪ್ ಫೇವ್ರೇಟ್ಸ್ ಆಗಿದ್ದಾರೆ ಈ ಒಂದು ಮ್ಯಾಚ್ನಲ್ಲಿ. ಮುಂಚೆನೇ ಫೇವ್ರೇಟ್ಸು ಅಂದರೆ ಟೂರ್ನಮೆಂಟಿಗೇನೆ ಫೇವ್ರೇಟ್ಸು ಇಂಡಿಯಾ. ಅದ್ರಲ್ಲಿ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಅಂತ ಬಂದಾಗ ಖಂಡಿತ ರೀಸೆಂಟ್ ಸೀರೀಸ್ ಎಲ್ಲ ನೋಡ್ತು ಅಂದಾಗ ಕ್ಲಿಯರ್ ಕಟ್ ಫೇವ್ರೇಟ್ಸು. ಏನು ಗುರು, ಕಂಪ್ಯಾರಿಸನ್ ಎಲ್ಲ ಮಾಡುವಂಥ ಅಗತ್ಯತೆ ಇಲ್ಲ. ಕ್ಲಿಯರ್ ಕಟ್ ಆಗಿ ಇಂಡಿಯಾ ಡಾಮಿನೇಷನ್ ತೋರಿಸಿದ್ದಾರೆ ಮಗ. ಏನು ಕಂಪ್ಯಾರಿಸನ್ ಏನು ಇಲ್ಲ. ಸೌತ್ ಆಫ್ರಿಕಾ ಕೂಡ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ ಅವರ ಒಂದು ಗ್ರೂಪಲ್ಲಿ. ಸೊ ನಾವು ಕೂಡ ನಮ್ಮ ಗ್ರೂಪಲ್ಲಿ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡಿದ್ದೀವಿ. ಆದ್ದರಿಂದ ಕಂಪ್ಯಾರಿಸನ್ಗೆ ಖಂಡಿತ ಅರ್ಹರಾಗಿದ್ದಾರೆ. ಬೇರೆಯವ್ರಿಗೆ ಅರ್ಹರಾಗಿಲ್ಲ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಅಂದರೆ ಇವಾಗ ನಾವೇನು ಗ್ರೂಪ್ ಸ್ಟೇಜಲ್ಲಿ ಆಡ್ತಾ ಇದ್ದೀವಿ, ಈ ಗ್ರೂಪಲ್ಲಿ ಎಲ್ಲರೂ ಕೂಡ ಟೇಬಲ್ ಟಾಪಲ್ಲಿ ಫಿನಿಶ್ ಮಾಡಿದರೆ ಎಲ್ಲರೂ ಕೂಡ ಕಂಪೇರ್ ಮಾಡಲೇಬೇಕಮ್ಮ. ಸೌತ್ ಆಫ್ರಿಕಾ ಏನಲ್ಲೇನು ಸೀರೀಸ್ ಸೋತ್ಬಿಟ್ರು ಅನ್ನೋ ಮಾತ್ರಕ್ಕೆ, 3 ಮ್ಯಾಚ್ನ ಸೋತ್ಬಿಟ್ರು ಅನ್ನೋ ಮಾತ್ರಕ್ಕೆ ಇಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಅಲ್ಲ, ಅಥವಾ ಅಲ್ಲಿ ಸೋತಿದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಲ್ಲ ಅಂತ ಅಲ್ಲ. ಸೊ ಅದು ಕೂಡ ಖಂಡಿತ ಒಂದು ಸ್ವಲ್ಪ ಮ್ಯಾಟ್ರಿಗೆ ಬಂದೇ ಬರುತ್ತೆ. ಒಂದು ಪಾಸಿಟಿವ್ ತಗೊಂಡು ಹೋಗ್ಬೋದು ಇಂಡಿಯಾ. ಅಲ್ಲಿ ಸೋತಾಗ್ಬಿಟ್ಟವ್ರೆ ಗುರು ಅಂತ ಒಂದು ನೆಗ್ಲಿಜೆನ್ಸ್ ತಗೊಂಡು ಹೋಗೋಕ್ಕಾಗೋದಿಲ್ಲ. ಇಲ್ಲ ಗುರು, ನಾವು ಅಲ್ಲಿ ಸೋಲ್ಸಿದ್ದೀವಿ, ಇಲ್ಲೂ ಸೋಲ್ಸ್ತೀವಿ ಅನ್ನೋ ಒಂದು ಪಾಸಿಟಿವಿಟಿನ ತೊಗೊಂಡೋಗ್ಬೋದು. ಬಟ್ ಅಲ್ಲಿ ಸೋತಿರೋದೆಲ್ಲ ಇಂಪಾರ್ಟೆಂಟ್ ಆಗೋದಿಲ್ಲ. ಅಲ್ಲಿ ಸೋತಿರೋದೆಲ್ಲ ಹೋಯ್ತು ಅಷ್ಟೇ. ಇಲ್ಲಿ ಗೆಲ್ಲಬೇಕಾಗಿರೋದು ಮೈನು, ಇಲ್ಲಿ ಸೋಲಿಸ್ಬೇಕಾಗಿರೋದು ಮೈನು ಸೌತ್ ಆಫ್ರಿಕಾ ಟೀಮ್ನ. ಇಲ್ಲಿ ಗೆದ್ದುಬಿಡ್ತು ಅವರೇ ಸೌತ್ ಆಫ್ರಿಕಾ, ಅದೇ ಬ್ಯಾಕ್ ಮಾಡ್ಕೊಂಡು ನಕ್ಬಿಡ್ತಾರೆ ಅಷ್ಟು. ನೀವು ಏನಾರ ಸೀರೀಸಲ್ಲಿ ಸೋಲ್ಸೋದು ನಮ್ಮನ್ನ 3-1 ಮಾಡೋದು ಏನು ಸೀರೀಸ್ನ ನೀವು? ನಾವಿಲ್ಲಿ ವರ್ಲ್ಡ್ ಕಪ್ಪಲ್ಲಿ ಹೊಡೆದ್ವಲ್ಲ ನಿಮಗೆ ಅನ್ನೋ ಥರ ಇರುತ್ತೆ ಸೀನ್ ನೋಡ್ತು ಅಂತಂದಾಗ. ಸೊ ಓಕೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಮ್ಯಾಚು. ಪ್ಲೇಯಿಂಗ್ 11 ಕಂಪಾರಿಸನ್ ಅಂತ ಬಂತು ಅಂತಂದಾಗ ಫಸ್ಟು ಇಂಡಿಯಾ ಟೀಮಲ್ಲಿ ಏನಾದ್ರು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಕೇಳ್ತು ಅಂದರೆ ಹೌದು, ಇಂಡಿಯನ್ ಟೀಮಲ್ಲಿ ಒಂದು ಚೇಂಜು ಪಾಸಿಬಲಿ ಖಂಡಿತ ಆಗೇ ಆಗುತ್ತೆ. ಅದು ವಾಷಿಂಗ್ಟನ್ ಸುಂದರ್ನ ಕೂರಿಸ್ತಾರೆ. ಲಾಸ್ಟ್ ಮ್ಯಾಚ್ ಆಡಿಸಿದ್ರು ನೆದರ್ಲ್ಯಾಂಡ್ ಅಗೇನ್ಸ್ಟ್ ಒಂದು ಡೆಡ್ ರಬ್ಬರ್ ಮ್ಯಾಚ್ ಆಗಿತ್ತು. ಏನೋ ಅವಕಾಶ ಕೊಡಬೇಕು ಅನ್ನೋ ಒಂದೇ ಒಂದು ರೀಸನ್ನಿಂದ ಸಿರಾಜ್ ಅಣ್ಣಂಗೂ ಅವಕಾಶ ಕೊಟ್ಬಿಟ್ಟಿದ್ದೀವಿ, ಇವ್ರಿಗೂ ಕೂಡ ಅವಕಾಶ ಕೊಟ್ಬಿಡೋಣ ಅನ್ನೋ ಒಂದು ರೀಸನ್ನಿಂದ ಆಡಿಸ್ದಂಗೆ ಇತ್ತು ಅಷ್ಟೇ. ಮೈನ್ ಇವಾಗ ಸೂಪರ್ ಹೈಟ್ ಸ್ಟಾರ್ಟ್ ಆಗ್ತಾಗಿದ್ದಂಗೆ ಬಾಪು ಅವರು ಬರ್ತಾರೆ, ಅಕ್ಷರ್ ಪಟೇಲ್ ಅವರು ಮತ್ತೆ ರಿಟರ್ನ್ ಆಗ್ತಾರೆ. ಲಾಸ್ಟ್ ಮ್ಯಾಚು ಕೂಡ ಫಿಟ್ಟೇ ಇದ್ರು ಅವರು, ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗೆಲ್ಲ ಬಂದಿರು, ಸ್ಲಿಪ್ಪಲ್ಲೆಲ್ಲ ಫೀಲ್ಡಿಂಗ್ ಎಲ್ಲ ಮಾಡಿದ್ದಾರೆ. ಏನು ಅವ್ರಿಗೆ ಇಂಜುರಿನೂ ಆಗಿಲ್ಲ, ಹುಷಾರು ಇಲ್ಲದೆ ಇರೋ ಥರ ಏನಿರಲಿಲ್ಲ. ಜಸ್ಟ್ ಅವಕಾಶ ಕೊಡಬೇಕು ವಾಷಿಂಗ್ಟನ್ ಸುಂದರ್ಗೆ ಅಂತ ಮಾತ್ರ ಆಡಿಸಿದ್ದು. ಇನ್ಫ್ಯಾಕ್ಟ್ ಕುಲ್ದೀಪ್ ಯಾದವ್ ಕೂಡ ಅವಕಾಶ ಕೊಟ್ಬಿಟ್ಟಿದ್ದಾರೆ. ನೋಡಿ, ಎಲ್ಲರಿಗೂ ಅವಕಾಶ ಒಂಥರ ನೋಡಿ 15 ಎಲ್ಲರಿಗೂ ಅವಕಾಶ ಕೊಡೋ ಥರ ಕಾಣಿಸ್ತೈತೆ ಸೀನ್ನ ನೋಡ್ತು ಅಂತ ಅಂದಾಗ. ಸೊ ಆಬ್ವಿಯಸ್ಲಿ ಅಕ್ಷರ್ ಪಟೇಲ್ ರಿಟರ್ನ್ ಆಗ್ತಾರೆ. ಪ್ಲೇಯಿಂಗ್ 11 ಈ ಥರ ಕಾಣಿಸುತ್ತೆ ನಮ್ಮ ಟೀಮ್ ಇಂಡಿಯಾದು. ಸೌತ್ ಆಫ್ರಿಕನ್ ಪ್ಲೇಯಿಂಗ್ 11 ಕನ್ಸಿಸ್ಟೆಂಟ್ ಆಗಿದೆ, ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೌತ್ ಆಫ್ರಿಕನ್ ಪ್ಲೇಯಿಂಗ್ 11 ಕೂಡ ಡಿಸ್ಪ್ಲೇ ಮಾಡ್ತಿದ್ದೀನಿ. ಇನ್ನು ಕಂಪ್ಯಾರಿಸನ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂತ ಬಂದಾಗ ಕಂಪೇರ್ ಮಾಡ್ತು ಅಂತ ಅಂದಾಗ ಏನು ಕಂಪೇರ್ ಗುರು, ಇಂಡಿಯಾ ಟಾಪು, ಇಂಡಿಯಾನೇ ಅಂತ ಹೇಳ್ಬೋದು. ಬಟ್ ಓಪನಿಂಗ್ ಪೈರ್ ಅಂತ ಬಂದಾಗ ಖಂಡಿತ ಸೌತ್ ಆಫ್ರಿಕಾಗೆ ಕ್ರೆಡಿಟ್ ಹೋಗುತ್ತೆ. ಯಾಕಂದರೆ ಈ ಒಂದು ಟೂರ್ನಮೆಂಟಾಗಿ ಗಮನಿಸ್ತು ಅಂತಂದಾಗ ಹಿಂದಿದ್ದೆಲ್ಲ ಬಿಟ್ಬಿಡಿ, ಸೀರೀಸಲ್ಲಿ ಆಡಿರೋದು ನ್ಯೂಜಿಲೆಂಡ್ ಸೀರೀಸು, ಸೌತ್ ಆಫ್ರಿಕಾ ಸೀರೀಸಲ್ಲಿ ಆಡಿರೋದು ಅದೆಲ್ಲ ಬಿಟ್ಬಿಡಿ. ಈ ವರ್ಲ್ಡ್ ಕಪ್ನ ನೋಡ್ತು ಅಂತ ಅಂದಾಗ ಅಭಿಷೇಕ್ ಶರ್ಮಾ ಅವರು ಹ್ಯಾಟ್ರಿಕ್ ಡಕ್ಔಟ್ಸ್ ಆಗಿದ್ದಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಅನ್ನೋದ್ರೆ ಬೆಳೆದೇ ಇಲ್ಲ. ಇನ್ಫ್ಯಾಕ್ಟ್ ಏನು ಬೆಳೆದಿಲ್ಲ ಓಪನಿಂಗ್ ಪಾರ್ಟ್ನರ್ಶಿಪ್. 0 ಸುತ್ತಿ ಇಟ್ಬಿಟ್ಟಿದ್ರು ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ. ಆದ್ದರಿಂದ ಖಂಡಿತ ಮಾಕ್ರಮ್ ಅವರು ಕೂಡ ಕನ್ಸಿಸ್ಟೆಂಟ್ ಆಗಿ ರನ್ಸ್ ನೋಡಿದ್ದಾರೆ, ಜೊತೆ ಕ್ವಿಂಟನ್ ಡಿಕಾಕ್ ಕೂಡ ಕನ್ಸಿಸ್ಟೆಂಟ್ ಆಗಿ ರನ್ಸ್ನ ಹೊಡೆದಿದ್ದಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಏನಿದೆ ಇದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ರನ್ಸ್ ಕೂಡ ಹೊಡಿತಾ ಇದ್ದಾರೆ ಅವರು ಓಪನಿಂಗ್ ಪೇರ್ ಅಂತ ಬಂದಾಗ. ಸೊ ಆಬ್ವಿಯಸ್ಲಿ ಇವರಿಗೆ ಕ್ರೆಡಿಟ್ ಅಂತೂ ಹೋಗುತ್ತೆ. ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಓಪನಿಂಗ್ ಪೇರು ಇಂಡಿಯಾಗೆ ಕಂಪೇರ್ ಮಾಡ್ತು ಅಂತಂದಾಗ. ಇಂಡಿಯಾ ಯಾಕಂದರೆ ಬೇಗನೆ ಪಟ್ಟಣಂಗೆ ವಿಕೆಟ್ನ ಕಳ್ಕೊಳ್ತಾ ಇದ್ದಾರೆ ಪೋಪ್ಳೆ ಅಂತ ಬಂದಾಗ. 1 ಓವರ್ 2 ಓವರ್ ಕೂಡ ಸರ್ವೈವ್ ಆಗಲ್ಲ, ಪಟ್ ಅನ್ನಂಗೆ 3 ಮ್ಯಾಚ್ನು ಕೂಡ ಹಾಗೆ ಹ್ಯಾಟ್ರಿಕ್ ಆಗಿ ಡಕ್ಔಟ್ ಆಗಿರೋದು. ಅಭಿಷೇಕ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಈ ಮ್ಯಾಚ್ ಇದ್ದೇ ಇರುತ್ತೆ. ಪ್ರೂವ್ ಮಾಡ್ಕೊಳ್ಳೇಬೇಕು ಅನ್ನೋಂಥದ್ದು ಅಭಿಷೇಕ್ ಶರ್ಮಾಗಿದೆ ಇಲ್ಲಿ ಇವರಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಆ್ಯಂಡ್ ತಿಲಕ್ ವರ್ಮಾ ನಂಬರ್ 3 ಬರುವಂಥ ತಿಲಕ್ ವರ್ಮಾ ಅಂತ ಹೆವಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ನ ಆಡ್ತಾ ಇಲ್ಲ, ಬ್ಯಾಟ್ನ ಬೀಸ್ತಾ ಇಲ್ಲ, ಸ್ವಲ್ಪ ನಾರ್ಮಲ್ ಗೇಮ್ನ ಆಡ್ತಾ ಇದ್ದಾರೆ, ಸುಮಾರಾಗಿ ಆಡ್ತಾ ಇದ್ದಾರೆ. ಸೊ ಇವರಿಂದ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ನ ಬ್ಯಾಟಿಂಗ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ನಂಬರ್ 3 ಬರುವಂಥ ರಿಯಾನ್ ರಿಕಲ್ಟನ್ನು ಅಬ್ಬರಿಸ್ತಾ ಇದ್ದಾರೆ. ಅಂದರೆ ಅವ್ರು ನಿಧಾನಕ್ಕೆ ಆಡೋದಿಲ್ಲ, ಟುಕು ಪ್ಲೇನ ಆಡೋದಿಲ್ಲ. ಅವರು ಬಂದರು ಅಂತಂದರೆ ಒಂಥರ ಹಾವಳಿ ಕೊಡ್ತಾರೆ. ಅಂದರೆ ಇವಾಗ ಅವ್ರು ಓಪನಿಂಗಲ್ಲೂ ಬರ್ಬೋದು, ಬಟ್ ನಂಬರ್ 3 ಕಳಿಸ್ತಾ ಇದ್ರು ಅವ್ರನ್ನ. ಅವ್ರು ಸೇಮ್ ಒಂಥರ ಯಾವ ಥರ ಅಂತಂದರೆ ಅಭಿಷೇಕ್ ಶರ್ಮಾ ಕೈಂಡ್ ಆಫ್ ಎ ಬ್ಯಾಟರು ಅಥವಾ ಇಶಾನ್ ಕಿಶಾನ್ ಕೈಂಡ್ ಆಫ್ ಎ ಬ್ಯಾಟರು. ಬಂದರು ಅಂತಂದರೆ ರನ್ಸ್ ಹಾವಳಿ ಬರ್ತಾನೆ ಇರುತ್ತೆ. ಇಲ್ಲ ಅಂದರೆ ಬೇಗ ಒಡಿ ಬಡಿ ಆಟ
ಔಟ್ ಆಗಿ ಹೋಗ್ತಾರೆ, ಇಲ್ಲಾಂದ್ರೆ ರನ್ಸ್ ಬರ್ತಾ ಇರುತ್ತೆ ಅವರ ಬ್ಯಾಟಿಂದ. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸೊ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಗುರು. ಸೌತ್ ಆಫ್ರಿಕಾ ಅಂತ ಬಂದಾಗ ಟಾಪ್ 3 ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ರಿಯಾನ್ ರಿಕಲ್ಟನ್ ನಮ್ಮ ಇಂಡಿಯಾ ಅಗೇನ್ಸ್ಟ್ ಅಷ್ಟೇನಾಗಿ ಪ್ರೂವ್ ಮಾಡ್ಕೊಂಡಿಲ್ಲ ಗುರು ಅಂತ ಹೇಳ್ಬೋದು. ಬಟ್ ನೋಡೋಣ, ಇದು ವರ್ಲ್ಡ್ ಕಪ್ ಅಂತ ಬಂದಾಗ ಡಿಫ್ರೆಂಟ್ ಬಾಲ್ ಗೇಮ್ ಆಗಿರುತ್ತೆ, ಪ್ರೂವ್ ಮಾಡ್ಕೊಬೋದು. ಟಾಪ್ 3 ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರೋದು ಇವ್ರ ಕಡೆ. ನಮ್ಮ ಕಡೆನೂ ಕೂಡ ಸ್ಟ್ರಾಂಗ್ ಇದ್ರೆ. ಅಭಿಷೇಕ್ ಶರ್ಮಾ ಒಂದು ಸ್ವಲ್ಪ ಫಾರ್ಮಿಗೆ ಬರ್ಬೇಕಷ್ಟೇ. ತಿಲಕ್ ವರ್ಮಾ ಬ್ಯಾಟಿಂದ ಸ್ವಲ್ಪ ಅಗ್ರೆಸಿವ್ ಆಗಿ ರನ್ಸ್ಗಳು ಬರಬೇಕಷ್ಟೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದನ್ನೇ. ಸ್ಲೋ ರೇಟಲ್ಲಿ ಹೊಡಿಬಾರ್ದು, ಸ್ವಲ್ಪ ಅಗ್ರೆಸಿವ್ ರೇಟಲ್ಲಿ ಹೊಡಿಬೇಕು. ತಿಲಕ್ ವರ್ಮಾ ಪ್ರೂವನ್ ಪ್ಲೇಯರ್ ಇದೆ. ತಿಲಕ್ ವರ್ಮಾ, ಅಭಿಷೇಕ್ ಶರ್ಮಾ ಸಿಕ್ಕಾಪಟ್ಟೆ ರನ್ಸ್ ಹೊಡೆದಿದ್ದಾರೆ ಲಾಸ್ಟ್ ಕ್ಯಾಲೆಂಡರ್ ಇಯರ್ ನೋಡ್ತು ಅಂದ್ರೆ. ಬಟ್ ಅಲ್ಲಿ ಹೊಡೆದಲ್ಲ ಮ್ಯಾಟ್ರಿಗೆ ಬರೋದಿಲ್ಲ, ಇಲ್ಲಿ ಹೊಡೆಯೋದನ್ನೇ ಮ್ಯಾಟ್ರಿಗೆ ಬರೋದು. ಇಲ್ಲಿ ನೋಡಿ, ರಿಯಾನ್ ರಿಕಲ್ಟನ್ ಆಗಿರಲಿ, ಕ್ವಿಂಟನ್ ಡಿಕಾಕ್ ಆಗಿರಲಿ, ಮಾರ್ಕ್ರಮ್ ಆಗಿರಲಿ, ಲಾಸ್ಟ್ ಇಯರು ಇವ್ರಿಗೆ ಕಂಪೇರ್ ಮಾಡ್ತಾರೆ ತಿಲಕ್ ವರ್ಮಾಗೆ ಮತ್ತೆ ಅಭಿಷೇಕ್ ಶರ್ಮಾ ಕಂಪೇರ್ ಮಾಡ್ತಾರೆ. ಅಷ್ಟೇನಾಗಿ ರನ್ಸ್ನ ಹೊಡೆದಿಲ್ಲ, ಬಟ್ ಇಲ್ಲಿ ಹೊಡಿತಾ ಇದ್ದಾರೆ. ಇದು ಮೇನು ಮುಖ್ಯವಾಗಿರೋದು. ಅಂಡ್ ನಂಬರ್ 4 ಅಂತ ಬಂದಾಗ ಸೂರ್ಯಕುಮಾರ್ ಯಾದವ್ ಪರವಾಗಿಲ್ಲ, ಒಂದು ರೇಂಜಿಗೆ ಕನ್ಸಿಸ್ಟೆಂಟ್ ಆಗಿ ಆಡ್ತಿರೋ ಅವ್ರ ಬ್ಯಾಟಿಂದ ರನ್ಸ್ಗಳು ಬರ್ತಾ ಇದೆ. ನಂಬರ್ 4 ಅಂತ ಬಂದಾಗ ಡೆವಾಲ್ಡ್ ಬ್ರೇವಿಸ್ ಊಸ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅಂತ ಮಟ್ಟಿಗೆ ಹೆವಿ ರನ್ಸ್ಗಳು ಬರ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಮೀರುವಂಥ ಪರ್ಫಾರ್ಮೆನ್ಸ್ ಏನು ಕೊಡ್ತಾ ಇಲ್ಲ ಇವರು. ಇನ್ಫ್ಯಾಕ್ಟ್ ಮ್ಯಾಚ್ ಮಾಡುವಂಥ ಪರ್ಫಾರ್ಮೆನ್ಸ್ನೇ ಕೊಡ್ತಾ ಇಲ್ಲ. ಪರವಾಗಿಲ್ಲ, ಒಂದು ಡೀಸೆಂಟ್ ಒಂದು 20+ ರನ್ನ ಹೊಡಿತಾ ಇದ್ದಾರೆ ಅಷ್ಟೇ. ಕನ್ಸಿಸ್ಟೆಂಟಾಗೆ ಇವರ ಬ್ಯಾಟಿಂದ ಒಂದು 50ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದು ಹೆವಿ ಬ್ಲಾಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಅಂಥ ಮಟ್ಟಿಗೆ ಇವರು ರೀಸೆಂಟಾಗಿ ಕಾಣಿಸ್ಕೊಂಡಿಲ್ಲ, ಯಾವುದೇ ಸೀರೀಸಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಪ್ರೂವ್ ಮಾಡ್ಕೊಂಡಿಲ್ಲ. ಸೊ ಅದರಿಂದ ಇವ್ರಿಗೂ ಒಂಥರ ಬಿಗ್ ಥಿಂಗ್ ಟು ವರಿ. ನಮಗಿಲ್ಲಿ ಅಭಿಷೇಕ್ ಶರ್ಮಾಗೆ ಯಾವ ಥರ ಬಿಗ್ ಥಿಂಗ್ ಟು ವರಿ, ಅಭಿಷೇಕ್ ಶರ್ಮಾಗೆ ಫುಲ್ ಬಿಗ್ ಥಿಂಗ್ ಟು ವರಿ. ಇವ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ರನ್ಸ್ನ ಹೊಡಿತಿದ್ದಾರೆ, ಇವರೆಲ್ಲ ಡಕ್ಔಟೇ ಆಗ್ತಾ ಇದ್ದಾರೆ. ಹೆವಿ ವರಿ ಯಾರಿಗಾಗಿದೆ ಅಂತಂದ್ರೆ ಅದು ಅಭಿಷೇಕ್ ಶರ್ಮಾಗೆ, ಡೆವಾಲ್ಡ್ ಬ್ರೇವಿಸ್ಗೆ ಕಂಪೇರ್ ಮಾಡ್ತು ಅಂತಂದಾಗ. ನಂಬರ್ 5 ಅಂತ ಬಂದಾಗ ಡೇವಿಡ್ ಮಿಲ್ಲರ್ ಜೊತೆಗೆ ಹಾರ್ದಿಕ್ ಪಾಂಡ್ಯನ ಕಂಪ್ಯಾರಿಸನ್ ಮಾಡೋದಕ್ಕಾಗೋದಿಲ್ಲ. ಡೇವಿಡ್ ಮಿಲ್ಲರ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅಂತ ತಗೊಂಡ್ಬರ್ತಾರೆ ಆ್ಯಂಡ್ ಜೆನ್ಯೂನ್ ಬ್ಯಾಟಿಂಗ್ನ ಆಡ್ತಾರೆ. ಈ ಕಡೆಯಿಂದ ಹಾರ್ದಿಕ್ ಪಾಂಡ್ಯ ಅಂತ ಪ್ಲೇಯರ್ ಇಲ್ಲ T20s ಅಂತ ಬಂದಾಗ, ಕಂಪ್ಯಾರಿಸನ್ ಮಾಡೋದಕ್ಕೇನೆ ಆಗೋದಿಲ್ಲ. ಒಟ್ನಲ್ಲಿ ಬ್ಯಾಟಿಂಗ್ ಕಂಪ್ಯಾರಿಸನ್ ಅಂತ ಬಂದಾಗ ಖಂಡಿತ ಇಲ್ಲಿ ಇಬ್ರಿಗೂ ಕ್ರೆಡಿಟ್ ಹೋಗುತ್ತೆ. ಯಾಕಂದರೆ ಡೇವಿಡ್ ಮಿಲ್ಲರ್ ಏನು ಸುಮ್ಮನೆ ಪ್ಲೇಯರ್ ಏನಲ್ಲ. ಸೊ ಅವರು ಕೂಡ ಈ ಒಂದು ಸೀರೀಸಲ್ಲಿ, ಈ ಒಂದು ಟೂರ್ನಮೆಂಟಲ್ಲಿ ಸಿಕ್ಕಾಗೆಲ್ಲ ಅವಕಾಶನ ಯೂಸ್ ಮಾಡ್ಕೊಂಡಿದ್ದಾರೆ. ಪಾಂಡ್ಯನೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ. ಆ ಒಂದು ಪಾಕಿಸ್ತಾನ ಅಗೇನ್ಸ್ಟ್ ಬಿಡ್ತು ಅಂತಂದರೆ ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಯೂಸ್ ಮಾಡ್ಕೊಂಡಿದ್ದಾರೆ. ನಂಬರ್ 6 ಅಂತ ಬಂದಾಗ ಒಬ್ಬಿಯಸ್ಲಿ ರಿಂಕು ಸಿಂಗ್ ಮತ್ತು ಸ್ಟಪ್ಸು. ಸೊ ಸ್ಟಪ್ಸು ಕೂಡ ಮ್ಯಾಚ್ನ ಫಿನಿಶ್ ಮಾಡುವಂಥ ಎಲ್ಲ ಅಬಿಲಿಟಿ ಇದೆ. ರಿಂಕು ಸಿಂಗು ಕೂಡ ಫಿನಿಶ್ ಮಾಡುವಂಥ ಎಲ್ಲ ಅಬಿಲಿಟಿ ಇದೆ. ಆ್ಯಂಡ್ ರಿಂಕು ಸಿಂಗ್ ತೋರಿಸಿದ್ದಾರೆ ಲಾಸ್ಟಿಗೆ ಬಂದ್ಬಿಟ್ಟು ಏನು ಕೇಪೇಬಲ್ ಆಗಿದ್ದೀನಿ ಅಂತ. ಫಸ್ಟ್ ಒಂದು 2 ಮ್ಯಾಚ್ ತೋರ್ಸೋಕ್ಕಾಗಲಿಲ್ಲ, ಆಮೇಲೆ ತೋರಿಸಿದ್ರು ಅವರ ಕೆಪಾಬಿಲಿಟಿ ಏನು ಅಂತ. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೇನಾಗಿ ಅವಕಾಶನೂ ಕೂಡ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಒಂದು ಲಾಸ್ಟ್ 2 ಓವರ್ 3 ಓವರ್ ಇದ್ದಾಗ ಬರ್ತಾರೆ. ಒಂಥರ ನೋಡಿ, ಇವರು ಸ್ಟಪ್ಸಿಂದ ಮೇಲ್ಗಡೆ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ, ಫ್ಲೋಟರ್ ಥರ ಯೂಸ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ ಸ್ಟಪ್ಸ್ನ. ನಂಬರ್ 7 ಅಂತ ಬಂದಾಗ ಮಾರ್ಕೋ ಆನ್ಸನ್ ವರ್ಸಸ್ ಶಿವಮ್ ದುಬೆ ಅಂತ ಬಂದಾಗ ಖಂಡಿತ ಇಲ್ಲಿ ಶಿವಮ್ ದುಬೆ ಕ್ರೆಡಿಟ್ ಹೋಗುತ್ತೆ. ಯಾಕಂದರೆ ಕನ್ಸಿಸ್ಟೆಂಟ್ ಆಗಿ ರನ್ಸ್ನ ಹೊಡಿತಾ ಇದ್ದಾರೆ. ಮಾರ್ಕೋ ಆನ್ಸನ್ ಅಂತ ಬಂದಾಗ ಇನ್ಫ್ಯಾಕ್ಟ್ ಮಾರ್ಕೋ ಆನ್ಸನ್ ಇವ್ರಿಗೂ ಬ್ಯಾಟಿಂಗ್ ಹೋಗೋದಿಲ್ಲ. ಯಾಕಂದರೆ ಇವರು ಟಾಪ್ ಆರ್ಡರ್ನೇ ಮೆಜಾರಿಟಿ ಆಡ್ಬಿಡ್ತಾರೆ ಗುರು ಸೌತ್ ಆಫ್ರಿಕನ್ಸ್ ಅಂತ ಬಂದಾಗ. ನಂಬರ್ 5, 6 ಇಲ್ಲಿವರೆಗೂ ಮೆಜಾರಿಟಿ ಆಡ್ಬಿಡ್ತಾರೆ. ಜಾಸ್ತಿ ನಿಮಗೆ ಸಿಗೋದೇ ಇಲ್ಲ ಬ್ಯಾಟಿಂಗ್ ನಂಬರ್ 7 ಅಥವಾ ಅದಕ್ಕಿಂತ ಕೆಳಗಡೆ. ನಮ್ಮ ಇಂಡಿಯನ್ಸ್ ಕಾರ್ಯ ಸಿಕ್ಕಿದೆ, ಸುಮಾರು ಸಲ ಸಿಕ್ಕಿದೆ. ನಾವು ಬ್ಯಾಟಿಂಗ್ ಕೊಲಾಪ್ಸ್ಗಳಾಗಿದ್ದೀವಿ ಈ ಸೀಸನ್. ಒಂದು 2-3 ಸಲ ಅಂತೂ ಖಂಡಿತ ಬ್ಯಾಟಿಂಗ್ ಕೊಲಾಪ್ಸ್ ಆಗಿದ್ದೀವಿ ನಾವು. ಏನು ಟಾಪ್ ಆಫ್ ದ ಆರ್ಡರ್ ಒಂದು 3-4 ಇಲ್ಲಿವರೆಗೂ ಎಲ್ಲರೂ ಮುಗಿಸ್ಬಿಡ್ತಾರೆ ಅಂತೇನಿಲ್ಲ. ಬ್ಯಾಟಿಂಗಲ್ಲಿ ನಾವು ವಿಕೆಟ್ಸ್ಗಳನ್ನ ಸುಮಾರು ಕಳ್ಕೊಂಡಿದ್ದೀವಿ ಈ ಒಂದು ಟೂರ್ನಮೆಂಟ್ನ ನೋಡ್ತಾ ಹೋದಾಗ. ಅದೊಂದು ಸ್ವಲ್ಪ ನಮ್ಮದು ವೀಕ್ನೆಸ್ ಅಂತ ಹೇಳ್ಬೋದು. ಸ್ಟ್ರೆಂತ್ ಏನು ಅಂತಂದರೆ ಕೊಲಾಪ್ಸ್ ಆದರೂ ಕೂಡ ಮತ್ತೆ ಎದ್ದಿದ್ದೀವಿ, ಅದು ನಮ್ಮ ಮೇನ್ ಸ್ಟ್ರೆಂತ್. ನೋಡಿ ಲಾಸ್ಟ್ ಮ್ಯಾಚ್ ಯಾವ ಥರ ಶಿವಮ್ ದುಬೆ ಅವರ ಪರ್ಫಾರ್ಮೆನ್ಸಿಂದ ಮತ್ತೆ ರಿಕವರ್ ಆಗೋಗ್ಬಿಡ್ತು ನಮ್ಮ ಟೀಮ್ ಇಂಡಿಯಾ. ಆ್ಯಂಡ್ ನಂಬರ್ 8 ಅಂತ ಬಂದಾಗ ಬಾಷ್ ಆಗಿರಲಿ, ಅಕ್ಷರ್ ಪಟೇಲ್ ಆಗಿರಲಿ. ಅಕ್ಷರ್ ಪಟೇಲ್ ಕಂಪೇರ್ ಮಾಡೋಕ್ಕಾಗಲ್ಲ ಬಾಷ್ನ, ಬೆಟರ್ ಬ್ಯಾಟರು ಅಕ್ಷರ್ ಪಟೇಲು. ಆ್ಯಂಡ್ ಬೌಲಿಂಗ್ ಅಂತ ಇವ್ರು ಪೇಸರು, ಅವ್ರು ಬಂದ್ಬಿಟ್ಟು ಸ್ಪಿನ್ನರು. ಕಂಪ್ಯಾರಿಸನ್ ಅಂತ ಬಂದಾಗ ಆಬ್ವಿಯಸ್ಲಿ ಆಲ್ರೌಂಡರ್ಸೇ ಅಕ್ಷರ್ ಪಟೇಲ್ ಖಂಡಿತ ಮುಂದೆ ಇರ್ತಾರೆ ಕಾರ್ಬಿನ್ ಬಾಷಿಗೆ ಕಂಪೇರ್ ಮಾಡ್ತು ಅಂದಾಗ. ದುಬೆ ಖಂಡಿತ ಮುಂದೆ ಇದ್ದಾರೆ ಮಾರ್ಕೋ ಆನ್ಸನಿಗೆ ಕಂಪೇರ್ ಮಾಡ್ತು ಅಂದಾಗ. ಪೇಸ್ ಅಟ್ಯಾಕ್ ಅಂತ ಬಂದಾಗ ಆಬ್ವಿಯಸ್ಲಿ ಅಂದರೆ ಜೆನ್ಯೂನ್ ಬೌಲಿಂಗ್ ಅಂತ ಬಂದಾಗ ಆನ್ಸನ್ ಮುಂದೆ ಅಂತೂ ಇದ್ದೇ ಇರ್ತಾರೆ. ಬುಮ್ರಾ ಕಂಪ್ಯಾರಿಸನ್ ವಿತ್ ರಬಾಡ ಅಂತ ಬಂದಾಗ ಬುಮ್ರಾಗೆ ಕಂಪ್ಯಾರಿಸನ್ನೇ ಇಲ್ಲ ಗುರು. ರಬಾಡ ಎಲ್ಲಿ ಬುಮ್ರಾ ಎಲ್ಲಿ ಅಂತ ಹೇಳ್ಬೋದು. ಬಟ್ ಇಲ್ಲ, ಈಕ್ವಲ್ ಆಗಿ ಒಂದು ರೇಂಜಿಗೆ ತಗೋ ಅಂತವ್ರೇ ಈ ಕಂಪ್ಯಾರಿಸನ್ ಅಂತ ಬಂದಾಗ ಬುಮ್ರಾ ಮುಂದೆನೇ ಇರ್ತಾರೆ. ಎಕಾನಮಿ ವಿಚಾರಕ್ಕೆ ಬಂತು ಅಂತಂದಾಗ ರಬಾಡ ಒಂದೊಂದು ಟೈಮ್ ಚಚ್ಚಿಸ್ಕೊಂಡ್ಬಿಡ್ತಾರೆ. ಬಟ್ ಬುಮ್ರಾ ಕನ್ಸಿಸ್ಟೆಂಟಾಗೆ ತಿನ್ನಿಸ್ತಾ ಇರ್ತಾರೆ ಬಾಲ್ನ, ವಿಕೆಟ್ ತೆಗ್ದಿಲ್ಲ ಅಂದ್ರೂ ಕೂಡ. ಹರ್ಷದೀಪ್ ಸಿಂಗು ಮೋಸ್ಟ್ ನಂಬರ್ ಆಫ್ ವಿಕೆಟ್ಸ್ನ T20 ಇಂಟರ್ನ್ಯಾಷನಲ್ಸಲ್ಲಿ ಎತ್ತಿರುವಂಥ ಬೌಲರ್ ಗುರು. ಇವರಿಗೆ ಕಂಪೇರ್ ಮಾಡೋಕ್ಕಾಗತ್ತಾ ಲೊಂಗಿ ಇಂಗಿಡಿನ ಅಂತ ಕೇಳ್ತು ಅಂತಂದರೆ ಇಲ್ಲ ಗುರು. ಲೊಂಗಿ ಇಂಗಿಡಿ ಸಿಕ್ಕಾಪಡೆ ವೇರಿಯೇಷನ್ಸ್ನ ಇಟ್ಕೊಂಡಿದ್ದಾರೆ. ಸ್ಲೋವರ್ ಒನ್ನು, ಆಮೇಲೆ ಫಾಸ್ಟ್ ಯಾವಾಗ ಹಾಕಬೇಕು, ಸ್ಲೋ ಆಗಿ ಹಾಕಬೇಕು, ಆ್ಯಂಗಲ್ ಯಾವಾಗ ಮಾಡಬೇಕು ಎಲ್ಲ ನೀಟಾಗಿ ತಿಳ್ಕೊಂಡಿದ್ದಾರೆ. ಬ್ಯಾಕ್ ಆಫ್ ದ ಹ್ಯಾಂಡ್ ಯಾವಾಗ ಹಾಕಬೇಕು ಎಲ್ಲ ಸೈಕಾಗಿ ಬರುತ್ತೆ. ಒಂದೊಂದು ಟೈಮ್ ಚಚ್ಚಿಸ್ಕೊಂಡಿದ್ದಾರೆ ಅಷ್ಟೇ. ಬಟ್ ವೇರಿಯೇಷನ್ನ ಸಿಕ್ಕಾಪಟ್ಟೆ ಇಟ್ಕೊಂಡು ಡೆತ್ ಸ್ಪೆಷಲಿಸ್ಟ್ ಕೂಡ ಆಗಿದ್ದಾರೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಆ್ಯಂಡ್ ಹರ್ಷದೀಪ್ ಸಿಂಗ್ ಕೂಡ ಬೆಟರ್ ಆಗಿನೇ ಪರ್ಫಾರ್ಮ್ ಮಾಡಿದರೆ ಈಕ್ವಲ್ ಆಗಿ ತೂಗ್ಬೋದು ಅಂತಲೇ ಅನ್ನಿಸ್ತಿದೆ. ಕೇಶವ್ ಮಹಾರಾಜ್ ವರ್ಸಸ್ ವರುಣ್ ಚಕ್ರವರ್ತಿ ಅಂತ ಬಂದಾಗ ಕಂಪ್ಯಾರಿಸನ್ ಇಲ್ಲ ಗುರು. ಕೇಶವ್ ಮಹಾರಾಜು ಮುಂದೆ ಇದ್ದಾರೆ ಅಂತಲ್ಲ, ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ಮುಂದೆ ಇದ್ದಾರೆ. ವಿಕೆಟ್ಲೆಸ್ ಹೋಗೋ ಮನುಷ್ಯನೇ ಅಲ್ಲ ಅಲ್ಲಿ. ಇನ್ನು ಇವ್ರು ಕೇಶವ್ ಮಹಾರಾಜ್ ವಿಕೆಟ್ಲೆಸ್ ಹೋಗ್ಬಿಡ್ತಾರೆ. ವಿಕೆಟ್ಲೆಸ್ ಬಾಲಿಂಗ್ ಮಾಡ್ತಾವ್ರೆ ಅಂತಂದರೆ ವಿಕೆಟ್ ಬಂದೇ ಬರುತ್ತೆ ವರುಣ್ ಚಕ್ರವರ್ತಿಗೆ. ವಿಕೆಟ್ ಟೇಕರ್
ಯಾರು ವಿಕೆಟ್ ತೆಗಿತಿಲ್ಲ ಅಂದರೆ ನಾವು ನೋಡೋದೇ ವರುಣ್ ಚಕ್ರವರ್ತಿ ಕಡೆಗೆ. ಸೊ ಕಂಪ್ಯಾರಿಸನ್ ಅಂತ ಬಂದಾಗ ಖಂಡಿತ ಇವರ ಟಾಪ್ ಆರ್ಡರ್ ಕ್ವಾಟ್ಲೆ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಇವರ ಬ್ಯಾಟಿಂಗ್ ಏನಿದೆ ಸೌತ್ ಆಫ್ರಿಕಾದು ಒಂಥರ ಅವರ ಮೈನ್ ಸ್ಟ್ರೆಂತ್ ಆಗಿದೆ. ಬೌಲಿಂಗ್ ಚೆನ್ನಾಗಿಲ್ಲ ಅಂತಲ್ಲ, ಇವ್ರು ಬೌಲಿಂಗ್ ಚೆನ್ನಾಗಿ ಮಾಡಬೇಕಾಗುತ್ತೆ ಇಂಡಿಯಾ ಅಗೇನ್ಸ್ಟ್ ಗೆಲ್ಲಬೇಕು ಅಂತಂದ್ರೆ. ಬ್ಯಾಟಿಂಗ್ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾದ ಸಖತ್ತು ಡೆಪ್ತ್ ಇದೆ, ಅಂಡ್ ಬೌಲಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ನಮಗೆ. ಅಂದರೆ ಇವ್ರಿಗಿಲ್ಲ ಅಂತಲ್ಲ, ಆಡನ್ ಮಾರ್ಕ್ರಮು ಕೂಡ ಸ್ಪಿನ್ ಹಾಕುವಂಥ ಎಬಿಲಿಟಿ ಇದೆ, ಸ್ಟಪ್ಸು ಕೂಡ ಸ್ಪಿನ್ ಹಾಕುವಂಥ ಎಬಿಲಿಟಿ ಇದೆ. ನಮಗೆ ಸ್ಪಿನ್ನರ್ಸು ನಮ್ಮ ಮೈನ್ ಸ್ಟ್ರೆಂತ್ ಅಕ್ಷರ್ ಪಟೇಲ್ ಆಗಿರ್ಬೋದು, ಜೊತೆಗೆ ವರುಣ್ ಚಕ್ರವರ್ತಿ ಆಗಿರ್ಬೋದು, ಬೇಕು ಅಂದರೆ ಅಭಿಷೇಕ್ ಶರ್ಮಾ ಆಗಿರ್ಬೋದು. ಸೊ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಈ ಕಡೆಯಿಂದ ನೋಡಿ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಆಗ್ತಾರೆ, ಶಿವಮ್ ದುಬೆ ಬೌಲಿಂಗ್ ಆಗ್ತಾರೆ, ರಿಂಕು ಸಿಂಗು ಕೂಡ ಬೌಲಿಂಗ್ ಹಾಕ್ಬಿಟ್ರು. ಸೊ ಇದೆಲ್ಲ ನೋಡ್ತೋನೆ ನಮ್ಮ ಹತ್ರ ವೆರೈಟಿ ಆಫ್ ಆಪ್ಷನ್ಸ್ ಬೌಲಿಂಗಲ್ಲಿದೆ. ಸೊ ನಮಗೆ ಬೌಲಿಂಗ್ ಕೂಡ ವೀಕ್ನೆಸ್ ಅಂತ ಏನಿಲ್ಲ, ಇವರಿಗೆ ಸ್ಪಿನ್ ಆಪ್ಷನ್ಸ್ ಸ್ವಲ್ಪ ವೀಕ್ನೆಸ್ ಅಂತಲೇ ಕಾಣಿಸ್ತಾ ಇದೆ ನನಗೆ. ಕೇಶವ್ ಮಹಾರಾಜ್ ಆಗಿರಲಿ, ಜೊತೆಗೆ ಆಡಮ್ ಮಾಕ್ರಮ್ ಆಗಿರಲಿ, ಸ್ವಲ್ಪ ಆ ಒಂದು ಆಸ್ಪೆಕ್ಟ್ ನೋಡ್ತಾನೆ ಸ್ವಲ್ಪ ವೀಕಾಗಿ ಕಾಣಿಸ್ತಾರೆ. ಪೇಸ್ ಅಟ್ಯಾಕ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿದ್ದಾರೆ. ಸೊ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂತ ಬಂದಾಗ ಖಂಡಿತ ಇಂಡಿಯಾ ಅಂತೂ ಸ್ವಲ್ಪ ಮುಂದೆ ಇದ್ದೇ ಇದೆ. ಇವರೇನಾದರೂ ನಮ್ಮ ಮೇಲೆ ಹೊಡಿಬೇಕು ಅಂತಂದರೆ ಇವರು ಬೌಲಿಂಗ್ನ ಫೀಲ್ಡಿಂಗ್ನ ಆನ್ ಪಾಯಿಂಟ್ ತೋರಿಸ್ಬೇಕು. ಅವಾಗ ಮಾತ್ರ ಇವರು ನಮಗೆ ಟಕ್ಕರ್ ಕೊಡೋದಕ್ಕಾಗೋದು, ಫೈಟ್ನ ಕೊಡೋದಕ್ಕಾಗೋದು. ಇಲ್ಲ ಅಂತಂದರೆ ಇಂಡಿಯಾ ಖಂಡಿತ ಡಾಮಿನೇಟ್ ಮಾಡ್ತಾರೆ. ಸೊ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಅಂತ ಬಂದಾಗ ಖಂಡಿತ ಇಂಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಾಣಿಸಿದೆ ಇವ್ರಿಗೆ ಕಂಪೇರ್ ಮಾಡ್ತು ಅಂದರೆ. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ನಿಮಗೆ ಅನಿಸ್ತು ಎರಡು ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಕಾಮೆಂಟ್ ಸೆಕ್ಷನ್ ಹಾಕಿ.